ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಆಟೋ ರಿಕ್ಷಾಕ್ಕೆ 1.5 ಕಿಲೋಮೀಟರ್ಗೆ 20 ರೂಪಾಯಿಯಾಗಿಯೂ ಟ್ಯಾಕ್ಸಿಗೆ 5 ಕಿಲೋಮೀಟರ್ಗೆ ಕನಿಷ್ಠ ದರ 150 ರೂಪಾಯಿಯಾಗಿಯೂ ಪ್ರಯಾಣ ದರ ಹೆಚ್ಚಳ. ನೂತನ ದರ ಅಕ್ಟೋಬರ್ 1ರಿಂದ ಜಾರಿ. ತಿರುವಂಜೂರು ಸ್ಪಷ್ಟನೆ. ಗುರುವಾರದಿಂದ ಶಕ್ತಿ ಸ್ವರೂಪಿಣಿ ದುರ್ಗಾ ಮಾತೆಯ ನವರಾತ್ರಿ ಹಬ್ಬ ಆರಂಭ. ಎಲ್ಲೆಡೆ ಭಾರೀ ಸಿದ್ಧತೆ. ಸರ್ಕಾರ ನೀಡಿದ ಭರವಸೆ ಕೇವಲ ಭರವಸೆಗೆ ಸೀಮಿತವಾಯಿತು. ಬೇಡಿಕೆ ಈಡೇರಿಕೆಗೆ ಈ ತಿಂಗಳ 30ರಂದು ಹೋರಾಟಕ್ಕೆ ಸಜ್ಜು ಎಂದ ಎಂಡೋ ಸಂತ್ರಸ್ತ ಒಕ್ಕೂಟ ಸಮಿತಿ. ಮತ್ತೆ ಅಕ್ರಮ ಚಿನ್ನ ಸಾಗಾಟ ಪತ್ತೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾಸರಗೋಡಿಗನ ಸೆರೆ. ಮಂಜೇಶ್ವರದ ಕೀರ್ತೇಶ್ವರದಲ್ಲಿ ವಿದ್ಯುತ್ ತಂತಿ ತಗುಲಿ ವ್ಯಕ್ತಿ ಮೃತ. ಮಡುಗಟ್ಟಿದ ಶೋಕ. ಈಗ ವಾರ್ತೆಗಳ ವಿವರ. ಆಟೋ ಟ್ಯಾಕ್ಸಿ ಪ್ರಯಾಣ ದರ ಅಕ್ಟೋಬರ್ 1ರಿಂದ ಏರಿಕೆಯಾಗಲಿದೆ. ಆಟೋ ಟ್ಯಾಕ್ಸಿ ಕಾರ್ಮಿಕರ ಸಂಯುಕ್ತ ಸಮಿತಿಯ ಬೇಡಿಕೆಯನ್ನು ಪುರಸ್ಕರಿಸಿ ದರ ಏರಿಕೆ ಮಾಡಿರುವುದಾಗಿ ಸಾರಿಗೆ ಸಚಿವ ತಿರುವಂಜೂರು ರಾಧಾಕೃಷ್ಣನ್ ತಿಳಿಸಿದರು. ಆಟೋ ರಿಕ್ಷಾಕ್ಕೆ 1.5 ಕಿಲೋಮೀಟರ್ಗೆ ಕನಿಷ್ಠ ದರ 20 ರೂಪಾಯಿಯಾಗಿಯೂ ಟ್ಯಾಕ್ಸಿಗೆ 5 ಕಿಲೋಮೀಟರ್ಗೆ ಕನಿಷ್ಠ ದರ 150 ರೂಪಾಯಿಯಾಗಿಯೂ ಪ್ರಯಾಣ ದರ ಏರಿಕೆ ಮಾಡಲಾಗಿದ್ದು, ಮುಂದಿನ ತಿಂಗಳು 1ರಿಂದ ನೂತನ ದರ ಜಾರಿಗೆ ಬರಲಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ಬಾಡಿಗೆ ದರ ಹೆಚ್ಚಳದ ಬಗೆಗೆ ನ್ಯಾಯಸಮ್ಮತವಾದ ನಿಲುವು ತಳೆಯಬೇಕೆಂದು ಕಾರ್ಮಿಕ ಸಮಿತಿಗಳ ಒಕ್ಕೂಟ ಸಚಿವರಿಗೆ ಮನವಿ ಸಲ್ಲಿಸಿತ್ತು. ಜತೆಗೆ ರಾಮಚಂದ್ರ ಆಯೋಗ ಸಮಿತಿಯಲ್ಲೂ ದರ ಏರಿಕೆ ಮಾಡುವಂತೆ ಶಿಫಾರಸು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಚಿವರು ಸಚಿವ ಸಂಪುಟ ಸಭೆ ಕರೆದು ಚರ್ಚಿಸಿ ದರ ಏರಿಕೆ ಮಾಡಿದ್ದಾರೆ. ಮುಂದಿನ ತಿಂಗಳಿನಿಂದ ನೂತನ ದರ ಜಾರಿಗೆ ಬರಲಿದೆ. ಗುರುವಾರದಿಂದ ಶಕ್ತಿ ಸ್ವರೂಪಿಣಿ ತಾಯಿ ದುರ್ಗೆಯ ವಿವಿಧ 9 ಅವತಾರಗಳನ್ನು ಪೂಜಿಸುವ ನವರಾತ್ರಿ ಹಬ್ಬ ಆರಂಭವಾಗಲಿದೆ. ವರ್ಷಂಪ್ರತಿ ಕನ್ಯಾ ತಿಂಗಳ ಅಮಾವಾಸ್ಯೆಯ ಮರುದಿನ ಪ್ರಾರಂಭವಾಗುವಂತೆ ಈ ವರ್ಷ ಗುರುವಾರದಿಂದ ಅಕ್ಟೋಬರ್ 3 ಶುಕ್ರವಾರದವರೆಗೆ ನವರಾತ್ರಿ ಆಚರಣೆ ನಡೆಯಲಿದೆ. ದೈತ್ಯ ರಾಕ್ಷಸ ಮಹಿಷಾಸುರನ ಸಂಹಾರಕ್ಕೆ ಅವತರಿಸಿದ ಜಗನ್ಮಾತೆಯು ರಾಕ್ಷಸನನ್ನು ಸಂಹರಿಸಿದ ವಿಜಯದ ಅಂಗವಾಗಿ ನವರಾತ್ರಿ ಹಬ್ಬ ಆಚರಿಸಲಾಗುತ್ತಿದೆ. ದುಷ್ಟ ರಾಕ್ಷಸ ಮಹಿಷಾಸುರನನ್ನು ಮಣಿಸಲು ತಾಯಿಗೆ 9 ಹಗಲು ರಾತ್ರಿಗಳೇ ಬೇಕಾಯಿತು. ಅದರ ಹೆಸರೇ ನವರಾತ್ರಿ. 10ನೆಯ ದಿನ ವಿಜಯದ ದಿನ. ಆದುದರಿಂದ ಅಂದು ವಿಜಯದಶಮಿಯಾಗಿ ಆಚರಿಸಲಾಗುತ್ತಿದೆ. ಕನ್ಯಾ ತಿಂಗಳಿನ ಅಮಾವಾಸ್ಯೆ ಬಳಿಕ ಮರುದಿನದಿಂದ ನವರಾತ್ರಿ ಹಬ್ಬ ಆರಂಭವಾಗುತ್ತಿದೆ. ಅದರಂತೆ ಗುರುವಾರ ಆರಂಭವಾಗಲಿದ್ದು, ಕೊಲ್ಲೂರಿನ ದುರ್ಗಾಂಬಿಕಾ ದೇವಳ ಸೇರಿದಂತೆ ವಿಶ್ವದ ದೇವಿ ದೇಗುಲಗಳಲ್ಲಿ ಅಮ್ಮನಿಗೆ ವಿಶೇಷ ಅಲಂಕಾರ ಪೂಜೆಗಳು ನಡೆಯಲಿವೆ. ಅದರಂತೆ ಕಾಸರಗೋಡಿನ ಪ್ರಸಿದ್ಧ ಕರಕ್ಕೋಡ್ನ ಆರ್ಯ ಕಾತ್ಯಾಯಿನಿ ಶ್ರೀ ಮಹಾದೇವಿ ದೇವಸ್ಥಾನ, ಚಟ್ಟಂಚಾರ್ನ ಮಹಾಲಕ್ಷ್ಮೀಪುರಂ ಶ್ರೀ ಮಹಿಷಮರ್ದಿನಿ ದೇವಳ, ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇಗುಲ, ಮೀಪುಗುರಿ ದುರ್ಗಾಪರಮೇಶ್ವರಿ ದೇವಳ, ಅಣಂಗೂರಿನ ಶ್ರೀ ಶಾರದಾಂಬ ಭಜನಾ ಮಂದಿರ, ಕಾಸರಗೋಡಿನ ಕಾಶಿ ಕಾಳಭೈರವೇಶ್ವರ ದೇವಳ, ಕೂಡ್ಲು ಗೋಪಾಲಕೃಷ್ಣ ಶ್ರೀ ಅನ್ನಪೂರ್ಣ ಸನ್ನಿಧಿ, ಮಧುರ್ ಶ್ರೀ ಕಾಳಿಕಾಮ ಮಠ ವಿಶ್ವಕರ್ಮ ಬ್ರಾಹ್ಮಣ ಸಂಘ ಮೊದಲಾದೆಡೆ ಮುಂದಿನ 9 ದಿನಗಳಲ್ಲೂ ದುರ್ಗೆಯ ವಿವಿಧ ಅವತಾರಗಳಿಗೆ ವಿಶೇಷ ಪೂಜೆ ನಡೆಯಲಿದೆ. ಸರ್ಕಾರ ನೀಡಿದ ಭರವಸೆಗಳನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಎಂಡೋ ಸಂತ್ರಸ್ತ ಜನಪರ ಒಕ್ಕೂಟ ಸಮಿತಿ ಹೋರಾಟ ಕಣಕ್ಕೆ. ಹೌದು, ಕಳೆದ ಜನವರಿ 28ರಂದು ಸರ್ಕಾರದೊಂದಿಗೆ ಸಮಿತಿ ನಡೆಸಿದ ಚರ್ಚೆಯ ವೇಳೆ ನೀಡಿದ ಭರವಸೆಗಳನ್ನು ಇದುವರೆಗೂ ಸರ್ಕಾರ ಈಡೇರಿಸಿದ ಹಿನ್ನೆಲೆಯಲ್ಲಿ ಈ ತಿಂಗಳ 30ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸತ್ಯಾಗ್ರಹ ನಡೆಸಲು ಸಮಿತಿ ತೀರ್ಮಾನಿಸಿದೆ. ಎಂಡೋ ಪೀಡಿತ ಒಕ್ಕೂಟ ಸಮಿತಿ ಕೈಗೊಂಡ ಹಲವಾರು ಪ್ರತಿಭಟನೆ ಸತ್ಯಾಗ್ರಹಗಳ ಬಳಿಕ ಸಮಿತಿಯನ್ನು ಸರ್ಕಾರ ಕಳೆದ ಜನವರಿ 28ರಂದು ಚರ್ಚೆಗೆ ಆಹ್ವಾನಿಸಿತ್ತು. ಅದರಂತೆ ಅಂದು ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಚರ್ಚೆಯಲ್ಲಿ ಎಂಡೋ ಸಂತ್ರಸ್ತರ ಚಿಕಿತ್ಸೆಗಾಗಿ ಹಣಕಾಸು ಸಂಸ್ಥೆಗಳಿಂದ ಸಾಲ ತೆಗೆದು ಜಪ್ತಿ ಭೀತಿ ಎದುರಿಸುವವರ ಸಾಲ ಮನ್ನಾ ಮಾಡಬೇಕೆಂದು ಸಂತ್ರಸ್ತ ಸಮಿತಿ ಬೇಡಿಕೆ ಇಟ್ಟಿತು. ಕೊನೆಗೆ ಜನವರಿ 31ರ ಒಳಗೆ ಜಿಲ್ಲಾಧಿಕಾರಿಗಳ ವರದಿ ಅನ್ವಯ ಕ್ರಮ ಕೈಗೊಳ್ಳಲಾಗುವುದೆಂದು ಸಭೆಯ ನಿರ್ಣಯ ಕೈಗೊಂಡಿತು. ಆದರೆ ತಿಂಗಳು 8 ಕಳೆದರೂ ಈ ಕುರಿತು ಸರ್ಕಾರ ಇದುವರೆಗೂ ತುಟಿ ಬಿಚ್ಚಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮೌನ ನಿಲುವನ್ನು ಪ್ರತಿಭಟಿಸಿ ಈ ತಿಂಗಳ 30ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸತ್ಯಾಗ್ರಹ ನಡೆಸಲು ಎಂಡೋಸಲ್ಫಾನ್ ಪೀಡಿತ ಒಕ್ಕೂಟ ಸಮಿತಿ ಸಭೆ ನಿರ್ಧರಿಸಿದೆ. ಅಕ್ರಮವಾಗಿ ತರಲೆತ್ನಿಸಿದ ಚಿನ್ನ ಪತ್ತೆ ಹಚ್ಚಲಾಗಿದ್ದು, ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಕಾಸರಗೋಡು ತೆಕ್ಕಿಲ್ ನಿವಾಸಿ 43 ವರ್ಷ ಪ್ರಾಯದ ಅಬ್ದುಲ್ ರೆಹಮಾನ್ ಸುಲೈಮಾನ್ ಬಂಧಿತ ಆರೋಪಿ. ಈತನ ಬಳಿಯಿಂದ 19 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಚಿನ್ನವನ್ನು ವಶಪಡಿಸಲಾಗಿದೆ. ಮಂಗಳವಾರ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಈತನನ್ನು ವಶಕ್ಕೆ ಪಡೆದಿದ್ದು, ಇದೀಗ ಸ್ಥಳೀಯ ಪೊಲೀಸರ ಅತಿಥಿಯಾಗಿದ್ದಾನೆ. ಮಂಗಳವಾರ ರಾತ್ರಿ 9:15 ಹೊತ್ತಿಗೆ ದುಬೈಯಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿತ್ತು. ಇದರಲ್ಲಿ ಬಂದಿದ್ದ ತೆಕ್ಕಿಲ್ ನಿವಾಸಿ ಅಬ್ದುಲ್ ರೆಹಮಾನ್ ಸುಲೈಮಾನ್ ಎಂಬಾತನನ್ನು ತಪಾಸಣಾ ಕೇಂದ್ರದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಈತ ಧರಿಸಿದ ವಸ್ತ್ರದೊಳಗೆ ಬಚ್ಚಿಟ್ಟಿದ್ದ 699 ಗ್ರಾಂ ಚಿನ್ನ ಪತ್ತೆಯಾಯಿತು. ಇದರ ಮೌಲ್ಯ 18,75,000 ಎಂದು ಅಂದಾಜಿಸಲಾಗಿದೆ.
ತಕ್ಷಣ ಚಿನ್ನವನ್ನು ವಶಪಡಿಸಿಕೊಂಡ ಅಧಿಕಾರಿಗಳು ಸುಲೈಮಾನನ್ನು ವಶಕ್ಕೆ ಪಡೆದು ಸ್ಥಳೀಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಳಿಕ ಪೊಲೀಸರು ಆರೋಪಿಯನ್ನು ಮಂಗಳೂರಿನ ಸಿಜೆಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ಕೋರ್ಟ್ ಆರೋಪಿಗೆ ರಿಮಾಂಡ್ ವಿಧಿಸಿದೆ. ಜಿಲ್ಲೆಯ 7 ಗ್ರಾಮಗಳಲ್ಲಿ ಜಲಾಶಯ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಯೋಜನಾ ಕಾರ್ಯಕ್ಕೆ 6.29 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಉಪಸ್ಥಿತಿಯೊಂದಿಗೆ ನಡೆದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಕಾಸರಗೋಡು ಹಾಗೂ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯ 7 ಗ್ರಾಮಗಳಲ್ಲಿ ಜಲಾಶಯ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಇದಕ್ಕಾಗಿ 6.29 ಕೋಟಿ ರೂಪಾಯಿಗಳ ವೆಚ್ಚ ಅಂದಾಜಿಸಲಾಗಿದೆ. ಎಡನಾಡು, ಕೂಡ್ಲು, ಮದೂರು, ಮಾಯ್ಪಾಡಿ, ಬೇಳ, ಚೆಂಗಳ, ಪಾಡಿ ಗ್ರಾಮಗಳನ್ನೊಳಗೊಂಡ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಯೋಜನೆ ಜಾರಿಗೊಳಿಸಲಾಗುವುದು. ಕೃಷಿ, ಮೃಗ ಸಂರಕ್ಷಣೆ, ಕ್ಷೀರಾಭಿವೃದ್ಧಿ, ಮೀನುಗಾರಿಕಾ ಅಭಿವೃದ್ಧಿ, ಅರಣ್ಯೀಕರಣ ಮೊದಲಾದ ಇಲಾಖೆಗಳ ಸಹಕಾರದೊಂದಿಗೆ ಯೋಜನೆ ಜಾರಿಗೆ ಬರಲಿದೆ. 5 ವರ್ಷಗಳೊಳಗೆ ಯೋಜನೆ ಪೂರ್ತಿಗೊಳಿಸಲಾಗುವುದು. ಯೋಜನೆ ಜಾರಿಗೊಳಿಸುವ ಪ್ರದೇಶದ ಸರ್ವೆ ವರದಿಯನ್ನು ರಾಜ್ಯ ಭೂ ವಿನಿಯೋಗ ಮಂಡಳಿ ತಯಾರಿಸಿದೆ. ಭತ್ತದ ಬೇಸಾಯಕ್ಕೆ ಪ್ರೋತ್ಸಾಹ, ಜಲಸಂಪನ್ಮೂಲ ಸಂರಕ್ಷಣೆ, ಹೊಳೆಗಳ ಸಂರಕ್ಷಣೆ ಮೊದಲಾದವುಗಳನ್ನು ಸಂರಕ್ಷಣಾ ಯೋಜನೆಯಡಿ ಜಾರಿಗೊಳಿಸಲಾಗುವುದು. ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಯೋಜನೆಗೆ ಅಂಗೀಕಾರ ನೀಡಲಾಗಿದೆ. ಸಭೆಯಲ್ಲಿ ಕಾಸರಗೋಡು, ಮಂಜೇಶ್ವರದ ಬ್ಲಾಕ್ ಪಂಚಾಯತ್ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಿದರು. ಕಾಸರಗೋಡಿನ ದ್ರಾವಿಡ ಬ್ರಾಹ್ಮಣ ಸಂಘದ ಮಾಸಿಕ ಸಭೆ ಬೋಯಿಖಾನದಲ್ಲಿ ಜರುಗಿತು. ಆನೆಮಜಲು ಪಾಂಡುರಂಗ ಭಟ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಸಭೆಯಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ವಿರುದ್ಧ ಹುಟ್ಟಿಕೊಂಡ ಕುತಂತ್ರದ ಆರೋಪವನ್ನು ಖಂಡಿಸಲಾಯಿತು. ಗೋವಿಂದ ಬಳ್ಳಮೂಲೆ, ಸೀತಾರಾಮ ಬಳ್ಳುಳ್ಳಾಯ, ಸದಾಶಿವ ಭಟ್ ಮೊದಲಾದ ಪ್ರಮುಖರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಿದ್ಯುತ್ ತಂತಿ ತಗುಲಿ ವ್ಯಕ್ತಿ ಮೃತಪಟ್ಟಿದ್ದಾರೆ. ಮಂಜೇಶ್ವರ ಸಮೀಪದ ಕೀರ್ತೇಶ್ವರ ನಿವಾಸಿ 53 ವರ್ಷ ಪ್ರಾಯದ ದಾಮೋದರ ಮೃತ ದುರ್ದೈವಿ. ಬುಧವಾರ ಸಂಜೆ ಘಟನೆ ಬೆಳಕಿಗೆ ಬಂದಿದೆ. ಮಂಜೇಶ್ವರ ಸಮೀಪದ ಕೀರ್ತೇಶ್ವರ ನಿವಾಸಿಯಾಗಿರುವ 53 ವರ್ಷ ಪ್ರಾಯದ ದಾಮೋದರರು ಬುಧವಾರ ಬೆಳಿಗ್ಗೆ ಮನೆಯಿಂದ ಹೊರಟು ಸಂಜೆಯಾದರೂ ಮನೆಗೆ ಬಂದಿರಲಿಲ್ಲ. ಅಷ್ಟು ಹೊತ್ತು ನಾಪತ್ತೆಯಾಗಿದ್ದುದರಿಂದ ಮನೆಯವರು ಅರಸಿದಾಗ ಮನೆಯ ಕೆಲವೇ ಮಾರುಗಳ ದೂರದಲ್ಲಿ ಬಿದ್ದಿದ್ದ ವಿದ್ಯುತ್ ತಂತಿಯ ಮೇಲೆ ಇವರ ಮೃತದೇಹ ಪತ್ತೆಯಾಗಿದೆ. ಆಕಸ್ಮಿಕವಾಗಿ ತಂತಿ ತಗುಲಿ ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದೆ. ಮೃತದೇಹವನ್ನು ಮಹಜರಿಗಾಗಿ ಮಂಗಲ್ಪಾಡಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಸುದ್ದಿ ಅರಿತು ವಿದ್ಯುತ್ ಮಂಡಳಿಯವರು ವಿದ್ಯುತ್ ಸಂಚಾರ ಸ್ಥಗಿತಗೊಳಿಸಿದರು. ಬಳಿಕ ವಿದ್ಯುತ್ ಮಂಡಳಿ ಅಧಿಕಾರಿಗಳು, ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದರು. ಮೃತರು ಪತ್ನಿ ಹಾಗೂ 2 ಮಕ್ಕಳನ್ನು ಹೊಂದಿದ್ದಾರೆ. ಪ್ರಕೃತಿ ವಿಕೋಪದಿಂದ ವ್ಯಾಪಕ ಕೃಷಿ ನಾಶವಾಗಿದ್ದು ರೈತರಿಗೆ ಪರಿಹಾರ ನೀಡಬೇಕೆಂದು ಕಿಸಾನ್ ಜನತಾ ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಪ್ರಸ್ತುತ ವರ್ಷ ಅಕಾಲಿಕ ಮಳೆಗೆ ಬೆಳೆ ಹಾನಿಗೀಡಾಗಿದ್ದು ಫಸಲು ಇಳುವರಿ ಕಡಿಮೆಯಾಗಿದೆ. ಆದುದರಿಂದ ರೈತರಿಗೆ ತಕ್ಷಣ ಸಹಾಯ ಮಂಜೂರುಗೊಳಿಸಬೇಕೆಂದು ಕಿಸಾನ್ ಸಮಿತಿ ಮನವಿ ಮಾಡಿದೆ. ಮಳೆಗಾಲದಲ್ಲಿ ಪ್ರತಿ ವರ್ಷ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಗೀಡಾಗುತ್ತಿದೆ. ಆದರೆ ಪ್ರಸ್ತುತ ವರ್ಷ ಆಕಸ್ಮಿಕ ಅಕಾಲಿಕ ಮಳೆಯಿಂದ ರೈತರು ಬೆಳೆಸಿದ ಬೆಳೆ ಬಹುತೇಕ ನಾಶವಾಗಿದೆ. ಜತೆಗೆ ಉಳಿದ ಫಸಲುಗಳಿಗೆ ರೋಗ ಬಾಧಿಸಿದೆ. ಅಡಿಕೆ, ತೆಂಗು, ಭತ್ತ, ರಬ್ಬರ್ ಮೊದಲಾದ ಫಸಲುಗಳಲ್ಲಿ ಇಳುವರಿ ಕಮ್ಮಿಯಾಗಿದೆ. 2014ರ ಬಜೆಟ್ನಲ್ಲಿ ಅಡಿಕೆ ಕೃಷಿಕರಿಗೆ ಮಂಜೂರುಗೊಳಿಸಿದ ಧನ ಸಹಾಯ ಡಿಸೆಂಬರ್ವರೆಗೆ ಮುಂದುವರಿಸಬೇಕು. ಜತೆಗೆ ಜಿಲ್ಲೆಯ ಅಡೂರು, ಮುಳ್ಳೇರಿಯ, ದೇಲಂಪಾಡಿ ಪ್ರದೇಶಗಳಲ್ಲಿ ಆನೆ ಹಾವಳಿ ವ್ಯಾಪಕವಾಗಿದ್ದು ಪರಿಣಾಮ ಬಹುತೇಕ ಬೆಳೆಯ ನಾಶವಾಗಿದೆ. ಇವರಿಗೂ ಪರಿಹಾರ ಪ್ಯಾಕೇಜ್ ಒದಗಿಸಬೇಕೆಂದು ಕಿಸಾನ್ ಸಮಿತಿ ರಾಜ್ಯ ಕೃಷಿ ಇಲಾಖೆಗೆ ಮನವಿ ಸಲ್ಲಿಸಿದೆ. ರೈಲು ಡಿಕ್ಕಿ ಹೊಡೆದು ಬಾಲಕ ಮೃತಪಟ್ಟಿದ್ದಾನೆ. ಉಪ್ಪಳ ಬಳಿಯ ಪೆರಿಂಗಡಿ ನಿವಾಸಿ ಅತ್ವೀಫ್ ಖೈರುನ್ನೀಸಾ ದಂಪತಿ ಪುತ್ರ 2.5 ವರ್ಷ ಪ್ರಾಯದ ಮೊಹಮ್ಮದ್ ಸಾಹಿಲ್ ಮೃತ ಬಾಲಕ. ಮಂಗಳವಾರ ಅಪರಾಹ್ನ 2:30 ಹೊತ್ತಿಗೆ ದುರ್ಘಟನೆ ನಡೆದಿದೆ. ಮಂಜೇಶ್ವರ ಸಮೀಪದ ವಾಮಂಜೂರು ತಪಾಸಣಾ ಕೇಂದ್ರ ಮೂಲಭೂತ ಸೌಕರ್ಯಗಳಿಲ್ಲದೆ ಸಮಸ್ಯೆಗಳ ಆಗರವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಜತೆಗೆ ಇಲ್ಲಿನ ಅಧಿಕಾರಿಗಳು ಕರ್ತವ್ಯದ ಸಮಯ ಪಾಲನೆ ಸರಿಯಾಗಿ ನಿರ್ವಹಿಸದೇ ಇರುವುದು ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಲು ಕಾರಣವೆಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಜೇಶ್ವರ ದಾಟಿದೊಡನೆ ಸಿಗುವ ತಪಾಸಣಾ ಕೇಂದ್ರವೇ ವಾಮಂಜೂರು ತೆರಿಗೆ ತಪಾಸಣಾ ಕೇಂದ್ರ. ಇದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಆದಾಯ ತಂದುಕೊಡುವ ತಪಾಸಣಾ ಕೇಂದ್ರವೂ ಕೂಡ ಆಗಿದೆ. ಆದರೆ ಇಲ್ಲಿ ತಪಾಸಣೆಗಾಗಿ ಸರಕು ವಾಹನವಿರಿಸಿ ಕಾದು ಕುಳಿತುಕೊಳ್ಳುವ ಚಾಲಕರಿಗೆ ಮೂತ್ರ ವಿಸರ್ಜನೆಗಾಗಲಿ ಬಹಿರ್ದೆಸೆಗಾಗಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇರುವ ಒಂದು ಶೌಚಾಲಯವನ್ನು ಅಧಿಕಾರಿಗಳು ತಮ್ಮ ಖಾಸಗಿಯಂತೆ ಉಪಯೋಗಿಸಿ ಬೀಗ ಜಡಿಯುತ್ತಾರೆ. ಜತೆಗೆ ಇಲ್ಲಿ ಸರಕು ವಾಹನ ನಿಲ್ಲಿಸಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಹೆದ್ದಾರಿ ಅಕ್ಕಪಕ್ಕದಲ್ಲಿ ನಿಲ್ಲಿಸಬೇಕಾಗುತ್ತಿದೆ. ಇದು ಇತರೆ ವಾಹನಗಳ ಸಂಚಾರಕ್ಕೂ ತೊಡಕುಂಟಾಗಿ ಕೆಲವೊಮ್ಮೆ ಅಪಘಾತ ಉಂಟಾದ ಸನ್ನಿವೇಶವೂ ಎದುರಾಗಿದೆ. ಈ ರೀತಿ ವಾಹನ ತಾಸುಗಟ್ಟಲೆ ನಿಲ್ಲಿಸಿ ತಪಾಸಣೆಗಾಗಿ ಕಾಯುವ ಸ್ಥಿತಿಗೆ ಇಲ್ಲಿನ ಅಧಿಕಾರಿಗಳೇ ಕಾರಣವೆಂದು ನಾಗರಿಕರು ಆರೋಪಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದಿನದಲ್ಲಿ 3 ಶಿಫ್ಟ್ಗಳಲ್ಲಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಇವರಲ್ಲಿ ಬಹುತೇಕ ಮಂದಿಯು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ. ಇದರಿಂದ ಲಾರಿ ಚಾಲಕರು ಕೌಂಟರ್ನಲ್ಲಿ ಅಧಿಕಾರಿಗಳಿಲ್ಲದಿರುವುದರಿಂದ ವ್ಯಥ ಸಾಲು ಸರದಿ ನಿಲ್ಲುವ ಸ್ಥಿತಿ ಉಂಟಾಗಿದೆ. ಇಲ್ಲಿನ ಮೂಲಭೂತ ಸಮಸ್ಯೆ ಹಾಗೂ ಸಿಬ್ಬಂದಿಗಳ ಕರ್ತವ್ಯ ಲೋಪಕ್ಕೆ ಶೀಘ್ರ ಇತಿಶ್ರೀ ಹಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಆಟೋ ರಿಕ್ಷಾಕ್ಕೆ 1.5 ಕಿಲೋಮೀಟರ್ಗೆ 20 ರೂಪಾಯಿಯಾಗಿಯೂ ಟ್ಯಾಕ್ಸಿಗೆ 5 ಕಿಲೋಮೀಟರ್ಗೆ ಕನಿಷ್ಠ ದರ 150 ರೂಪಾಯಿಯಾಗಿಯೂ ಪ್ರಯಾಣ ದರ ಹೆಚ್ಚಳ. ನೂತನ ದರ ಅಕ್ಟೋಬರ್ 1ರಿಂದ ಜಾರಿ. ತಿರುವಂಜೂರು ಸ್ಪಷ್ಟನೆ. ಗುರುವಾರದಿಂದ ಶಕ್ತಿ ಸ್ವರೂಪಿಣಿ ದುರ್ಗಾ ಮಾತೆಯ ನವರಾತ್ರಿ ಹಬ್ಬ ಆರಂಭ. ಎಲ್ಲೆಡೆ ಭಾರೀ ಸಿದ್ಧತೆ. ಸರ್ಕಾರ ನೀಡಿದ ಭರವಸೆ ಕೇವಲ ಭರವಸೆಗೆ ಸೀಮಿತವಾಯಿತು. ಬೇಡಿಕೆ ಈಡೇರಿಕೆಗೆ ಈ ತಿಂಗಳ 30ರಂದು ಹೋರಾಟಕ್ಕೆ ಸಜ್ಜು ಎಂದ ಎಂಡೋ ಸಂತ್ರಸ್ತ ಒಕ್ಕೂಟ ಸಮಿತಿ. ಮತ್ತೆ ಅಕ್ರಮ ಚಿನ್ನ ಸಾಗಾಟ ಪತ್ತೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾಸರಗೋಡಿಗನ ಸೆರೆ. ಮಂಜೇಶ್ವರದ ಕೀರ್ತೇಶ್ವರದಲ್ಲಿ ವಿದ್ಯುತ್ ತಂತಿ ತಗುಲಿ ವ್ಯಕ್ತಿ ಮೃತ. ಮಡುಗಟ್ಟಿದ ಶೋಕ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.